ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಆನ್ಲೈನ್ ಮುಖಾಂತರ ಯಾವ ಥರ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ssp.karnataka.gov.in ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ಬಳಿಕ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಎರಡು ಆಪ್ಷನ್ ಕಾಣಿಸುತ್ತೆ ನಿಮಗೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ಮತ್ತು ಇಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ. ಇಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದರೆ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು 2026-27ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇಲ್ಲಿ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಸ್ಟೂಡೆಂಟ್ ID ಹಾಕ್ಕೊಂಡು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಆದ ಬಳಿಕ ಈ ಥರ ನಿಮಗೆ ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಇದೆ, ವ್ಯೂ ಅಟೆಸ್ಟೇಷನ್ ಡಾಕ್ಯುಮೆಂಟ್ಸ್ ಇದೆ ಮತ್ತು ವೆರಿಫಿಕೇಷನ್ ಎಲ್ಲ ಮಾಹಿತಿ ಇಲ್ಲಿ ಕಾಣಿಸ್ಬೋದು. ಇಲ್ಲಿ ಸ್ಟೆಪ್ ವೈಸ್ ಇಲ್ಲಿ ಸ್ಟೆಪ್ 1 ಅಂತ ಇದೆ ನೋಡಿ. ಇದ್ರ ಮೇಲೆ ನಾವು ಫಸ್ಟ್ ಕ್ಲಿಕ್ ಮಾಡ್ಕೊಂಡು ಸ್ಟೆಪ್ 1ಅನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇದು ರಿನ್ಯೂವಲ್ ಆಗಿರುತ್ತೆ. ಫಸ್ಟ್ PUCಯಲ್ಲಿ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ಸೆಕೆಂಡ್ PUCಗೆ ಏನಾರು ಅಪ್ಲೈ ಮಾಡ್ತಾ ಇದ್ದರೆ ಇಲ್ಲಿ ನಿಮ್ಮ SSLC ಮಾಹಿತಿ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಒಂದು ಪಕ್ಷ ನೀವು ಫಸ್ಟ್ PUCಗೆ ಏನಾರು ಅಪ್ಲೈ ಮಾಡ್ತಾ ಇದ್ದರೆ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಎಲ್ಲ ಡೀಟೇಲ್ಸ್ ಫೆಚ್ ಆಗಿ ಬರುತ್ತೆ. ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಅಂತ ನಿಮಗೆ ಕೇಳ್ತಾ ಇದೆ. ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಇದ್ದರೆ ಎಸ್ ಅಂತ ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರ ನೋಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಫಸ್ಟ್ ನಾವು ಸೇವ್ ಮಾಡ್ಕೋಬೇಕು, ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರತಿ ಸ್ಟೆಪ್ಪನ್ನು ನಾವು ಸೇವ್ ಮಾಡ್ಕೊತಾನೆ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ಬಂದ ನಂತರ ನೋಡಿ ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ ಎಲ್ಲ ಫೆಚ್ ಆಗಿ ಬಂದಿದೆ. ಯಾಕಂದರೆ ಇದು ಆಲ್ರೆಡಿ ಫಸ್ಟ್ PUCಲಿ ಅಪ್ಲೈ ಮಾಡಿದ್ರಿಂದ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಫಸ್ಟ್ PUCಗೆ ನೀವು ಫಸ್ಟ್ ಟೈಮ್ ಏನಾರು ಅಪ್ಲೈ ಮಾಡ್ತಿದ್ರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ನೀವು ಇಲ್ಲಿ ಎಂಟ್ರ್ ಮಾಡಿದರೆ RD ಮುಖಾಂತರ ಎಲ್ಲ ಡೀಟೇಲ್ಸ್ ಫೆಚ್ ಆಗಿ ಬಂದಿರುತ್ತೆ. ಎಲ್ಲ ಮಾಹಿತಿ ಕರೆಕ್ಟ್ ಇದ್ದರೆ ನೋಡಿ ಇಲ್ಲಿ ಮತ್ತೊಮ್ಮೆ ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಕರೆಕ್ಟ್ ಇದ್ದರೆ ಎಸ್ ಅಂತ ಟಿಕ್ ಮಾಡಬೇಕು. ಒಂದು ಪಕ್ಷ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಾರು ಎಕ್ಸ್ಪೈರ್ ಆಗಿದ್ದರೆ ಇಲ್ಲಿ ನೋ ಅಂತ ಟಿಕ್ ಮಾಡ್ಕೊಂಡು ನೀವು ಮತ್ತೆ ಹೊಸ ಕ್ಯಾಸ್ಟ್ ಇನ್ಕಮ್ RD ನಂಬರನ್ನು ಎಂಟ್ರ್ ಮಾಡಿ ಡೀಟೇಲ್ಸ್ ಫೆಚ್ ಆದ ಬಳಿಕ ಎಸ್ ಮೇಲೆ ಟಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ನೋಡಿ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇಲ್ಲಿ ನೇಮ್ ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ಕ್ಯಾಸ್ಟ್ ಇನ್ಕಮಲ್ಲಿ ಯಾವ ಥರ ಇದೆ, ನಿಮ್ಮ ಕಾಲೇಜಲ್ಲಿ ಯಾವ ಥರ ಇದೆ, ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆ ಎಲ್ಲ ಬಂದಿರುತ್ತೆ. ಎಸ್ ಅಂತ ಟಿಕ್ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ಬಳಿಕ ನೋಡಿ ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಅಂತ ಮತ್ತೊಮ್ಮೆ ಇಲ್ಲಿ ಕೇಳ್ತಾ ಇದೆ. ಎಸ್ ಅಂತ ಟಿಕ್ ಮಾಡ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಆರ್ ಯು ಎ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಅಂತ ಇದೆ. ಡಿಸೇಬಲ್ ಪರ್ಸನ್ ಏನಾರ ಇದ್ದರೆ ಎಸ್ ಅಂತ ಮಾಡಿ ಇಲ್ಲಿ UDID ನಂಬರ್ ಹಾಕಬೇಕು. ಡಿಸೇಬಲ್ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಡಿಸೇಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನಂತರ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಇಲ್ಲಿ ಅಡ್ರೆಸ್ ಎಲ್ಲ ಹಾಕಬೇಕು, ತಾಲೂಕು, ಡಿಸ್ಟ್ರಿಕ್ಕು ಮತ್ತು ಆಧಾರ್ ಕಾರ್ಡಿನಲ್ಲಿ ಏನು ಅಡ್ರೆಸ್ ಇರುತ್ತೆ ಅದೆಲ್ಲ ಹಾಕ್ಕೊಳ್ಳಿ. ಡಿಸ್ಟಿಕ್, ತಾಲೂಕು ಮತ್ತು ಏರಿಯಾ ಅಡ್ರೆಸ್, ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಏನು ಅಡ್ರೆಸ್ ಇರುತ್ತೆ ಅದನ್ನೆಲ್ಲ ಇಲ್ಲಿ ಟೈಪ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇದೆ ನೋಡಿ, ಇಲ್ಲಿ ಟೈಪ್ ಮಾಡ್ಕೋಬೇಕು. ಪಿನ್ ಕೋಡ್ ಹಾಕ್ಕೊಂಡು ಆರ್ ಯು ಡೊಮೈಸೈಲ್ ಆಫ್ ಕರ್ನಾಟಕ, ನೀವು ಕರ್ನಾಟಕದ ನಿವಾಸಿಗರೇ ಅಂತ ಇದೆ. ಎಸ್ ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಅಂತ ಮತ್ತೊಮ್ಮೆ ಇಲ್ಲಿ ಕೇಳ್ತಾ ಇದೆ. ಎಸ್ ಅಂತ ಟಿಕ್ ಮಾಡ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಇದೆ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕದ ಹೊರಗಡೆ ಏನಾರ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನೋ ಅಂತ ಸೆಲೆಕ್ಟ್ ಮಾಡಿ. ಆರ್ ಯು ಸ್ಟಡಿಂಗ್ 11th or 12th ಇನ್ CBSE ಫಸ್ಟ್ PUC ಸೆಕೆಂಡ್ PUC ಏನಾರ CBSE ನೀವು ಸ್ಟಡಿ ಮಾಡ್ತಾ ಇದ್ದರೆ ಎಸ್ ಅಂತ ಟಿಕ್ ಮಾಡಿಕೊಂಡು ಬೋನಿಫೈಡ್ ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಸ್ಟೇಟ್ ಬೋರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೋಡಿ ಇಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಲ್ಲ ನಿಮ್ಮ ಕಾಲೇಜಿನ ವಿವರಗಳು ಇಲ್ಲಿ ಬಂದಿರುತ್ತೆ. ಯಾವ ಕಾಲೇಜಿನಲ್ಲಿ ನೀವು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಎಲ್ಲ ಮಾಹಿತಿ ಬಂದಿರುತ್ತೆ. ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಎಲ್ಲ ಇಲ್ಲಿ ಫೆಚ್ ಆಗಿ ಬಂದಿರುತ್ತೆ. ಇಲ್ಲಿ ಸ್ಟೇಟ್ SSP ಪೋರ್ಟಲ್ನಲ್ಲಿ ನಿಮ್ಮ SATS ID ಅಪ್ಡೇಟ್ ಆಗಿದ್ದರೆ ಎಲ್ಲ ಮಾಹಿತಿ ಬಂದಿರುತ್ತೆ. ಒಂದು ಪಕ್ಷ ಅಪ್ಡೇಟ್ ಆಗಿಲ್ಲ ಅಂದರೆ ಬರ್ತಾ ಇಲ್ಲ ಅಂದರೆ ನಿಮ್ಮ ಕಾಲೇಜಿನಲ್ಲಿ ಇನ್ನೂ SSP ಅಂದರೆ ನಿಮ್ಮ SATS ID ಅಪ್ಡೇಟ್ ಆಗಿಲ್ಲ ಅಂತ ನಿಮ್ಮ ಕಾಲೇಜನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ನಂತರ ನೋಡಿ ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತಿದೆ. ನೋ ಅಂತ ಸೆಲೆಕ್ಟ್ ಮಾಡಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು.
ನೋಡಿ ಇಲ್ಲಿ ಸರ್ವರ್ ಬ್ಯುಸಿ ಇದರಿಂದ ಕೆಲವೊಮ್ಮೆ ಪುನಃ ಇಲ್ಲಿ ಸೇವ್ ಆಗಲ್ಲ. ಇಲ್ಲಿ ಮತ್ತೊಮ್ಮೆ ನಾನು ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಸ್ ಅಂತ ನೋ ಅಂತ ಟಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ PUC ಅಂದರೆ ನಿಮ್ಮ ಏನು ವ್ಯಾಸಂಗ ಮಾಡ್ತಿದ್ದೀರಾ ಎಲ್ಲ ಮಾಹಿತಿ ಇಲ್ಲಿ ಫೆಚ್ ಆಗಿ ಬರಬೇಕು. ಅಲ್ಲಿವರೆಗೂ ನೀವು ಸೇವ್ ಮಾಡ್ತಿರಬೇಕು. ಒಂದೊಂದು ಸತಿ ಸರ್ವರ್ ಬ್ಯುಸಿ ಇದ್ದರೆ ಬೇಗ ಇದು ಡಿಸ್ಪ್ಲೇ ಆಗಲ್ಲ. ನೋಡಿ ಇಲ್ಲಿ ಕೋರ್ಸ್ ಸ್ಟಾರ್ಟ್ ಡೇಟ್ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ಇಲ್ಲಿ ಯಾವ ಡೇಟ್ ಮತ್ತು ತಿಂಗಳಲ್ಲಿ ನಿಮ್ಮ ಎಜುಕೇಷನ್ ಅಂದರೆ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಬಾಕಿ ಎಲ್ಲ ಮಾಹಿತಿ ಇಲ್ಲಿ ನಿಮಗೆ ಫೆಚ್ಚಾಗಿ ಬಂದಿರುತ್ತೆ. ಯಾವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದೀರಾ ಎಲ್ಲ ಫೆಚ್ಚಾಗಿ ಬಂದಿರುತ್ತೆ. ಇಲ್ಲಿ ಕೋರ್ಸ್ ಸ್ಟಾರ್ಟ್ ಡೇಟ್ ಮಾತ್ರ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಮ್ಮೆ ಸೇವ್ ಆಗಲ್ಲ ಅದು. ನೋಡಿ ಇಲ್ಲಿ ನಂತರ ಸೆಲೆಕ್ಟ್ ಮೋಡ್ ಆಫ್ ಅಡ್ಮಿಷನ್ ಇಲ್ಲಿ ಕೋರ್ಸ್ ವಿಚ್ ಡು ನಾಟ್ ರಿಕ್ವೈರ್ ಕೌನ್ಸಲಿಂಗ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಕೆಂಡ್ PUC ಆಗಿರೋದ್ರಿಂದ ಇಲ್ಲಿ ಕೋರ್ಸ್ ವಿಚ್ ಡು ನಾಟ್ ರಿಕ್ವೈರ್ ಕೌನ್ಸಲಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೋಡಿ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಬಾಕಿ ಎಲ್ಲ ಇಲ್ಲಿ ಲಾಕ್ ಆಗಿದೆ, ಇದು ಏನು ಚೇಂಜ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸರ್ವರ್ ಸ್ವಲ್ಪ ಬ್ಯುಸಿ ಇರುತ್ತೆ, ಅದರಿಂದ ನಾವು ಸ್ವಲ್ಪ ವೇಟ್ ಮಾಡಬೇಕು. ನೋಡಿ ಇವರು ಅಕಾಡೆಮಿಕ್ ಡೀಟೇಲ್ಸ್ ವಿಲ್ ಬಿ ಸೇವ್ಡ್ ಅಪಾನ್ ಕ್ಲಿಕ್ಕಿಂಗ್ ಆನ್ ಎಸ್. ಪ್ಲೀಸ್ ರೀಚೆಕ್ ಆ್ಯಂಡ್ ಕನ್ಫರ್ಮ್ ದಟ್ ಆಲ್ ದಿ ಡೀಟೇಲ್ಸ್ ಡಿಸ್ಪ್ಲೇಡ್ ಕರೆಕ್ಟ್ ಇದೆ ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಂಡು ಓಕೆ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಪಾಪಪ್ ವಿಂಡೋ ಬಂದಿದೆ, ಮೆಸೇಜ್ ಬಂದಿದೆ, ಎಲ್ಲ ಮಾಹಿತಿ ಕರೆಕ್ಟ್ ಇದೆ ಇಲ್ಲ ಚೆಕ್ ಮಾಡ್ಕೊಂಡು ನಾವು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ನೋಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈಗ ಇದು ಸೇವ್ ಆಗಿದೆ. Dear students, your university has shared your previous year results details with SSP. Hence, we are not asking to enter the previous year marks details. ನೋಡಿ ಆಟೋಮೆಟಿಕ್ ಆಗಿ ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಎಲ್ಲ ಫೆಚ್ಚಾಗಿ ಬಂದಿರುತ್ತೆ. ಮತ್ತು ನೀವು ಮ್ಯಾನ್ಯುವಲಿ ಎಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಇಲ್ಲಿ ಹಾಸ್ಟೆಲರ್ ಡೇ ಸ್ಕಾಲರ್ ಡೀಟೇಲ್ಸ್ ಕೊಡಬೇಕು. ಇಲ್ಲಿ ಒಂದು ಪಕ್ಷ ನೀವು ಹಾಸ್ಟೆಲ್ನಲ್ಲಿ ಏನಾರು ಇದ್ದರೆ ಎಸ್ ಅಂತ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಹಾಸ್ಟೆಲ್ ಡೀಟೇಲ್ಸ್ ಎಂಟ್ರ್ ಮಾಡಬೇಕು. ಡೇ ಸ್ಕಾಲರ್ ಮೇಲೆ ಎಸ್ ಅಂತ ಟಿಕ್, ರೆಗ್ಯುಲರ್ ಸ್ಟೂಡೆಂಟ್ ಇದ್ದರೆ ಆರ್ ಯು ಡೇ ಸ್ಕಾಲರ್ಗೆ ಎಸ್ ಅಂತ ಟಿಕ್ ಮಾಡ್ಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹಾಸ್ಟೆಲ್ನಲ್ಲಿ ಏನಾರು ಇದ್ದರೆ ನೀವು ಡೇ ಸ್ಕಾಲರ್ಗೆ ನೋ ಅಂತ ಟಿಕ್ ಮಾಡ್ಕೊಂಡು ಹಾಸ್ಟೆಲ್ ಡೀಟೇಲ್ಸ್ ಇಲ್ಲಿ ಫೆಚ್ಚಾಗಿ ಬಂದಿರುತ್ತೆ, ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಟಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಏನಾದ್ರು ತಪ್ಪಿದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮತ್ತೆ ಇಲ್ಲಿ ಎಸ್ ನೋ ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಡೀಟೇಲ್ಸ್ ಕರೆಕ್ಟ್ ಇದ್ದರೆ ಎಸ್ ಅಂತ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಎಲ್ಲ ಇಲ್ಲಿ ಸಬ್ಮಿಟ್ ಆಗಿ ಬಂದಿರುತ್ತೆ ಎಲ್ಲ ಡೀಟೇಲ್ಸ್. ಈಗ ಫೈನಲ್ ಸಬ್ಮಿಟ್ ಇದು. ಮತ್ತೊಮ್ಮೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಹೆಸರು ಮತ್ತು ಎಲ್ಲ ಮಾಹಿತಿ ಎಲ್ಲ ಕರೆಕ್ಟ್ ಇದೆ ಇಲ್ಲ ನೋಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ಡಿಕ್ಲರೇಷನ್ ಇದೆ ನೋಡಿ, ಟಿಕ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೋಬೇಕು. ಫೈನಲ್ ಸಬ್ಮಿಷನ್ ಆಗಿರುತ್ತೆ ಇದು. ಇಲ್ಲಿ ಟಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನಾವು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇಲ್ಲಿ ಇವರ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇಲ್ಲಿ ಅಕ್ನಾಲೇಜ್ಮೆಂಟ್ ನಾವು ಪ್ರಿಂಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಇದೆ, ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗಿರುತ್ತೆ, ಇದನ್ನು ಪ್ರಿಂಟ್ ಮಾಡ್ಕೊಂಡು ನಾವು ಕಾಲೇಜಿಗೆ ಸಬ್ಮಿಟ್ ಮಾಡ್ಕೋಬೇಕು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಬೇರೆಯವರಿಗೆಲ್ಲ ಶೇರ್ ಮಾಡಿ. ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವೀಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.